ರಾಜ್ಯದ ಪ್ರಸಿದ್ಧ ಪಕ್ಷಿಧಾಮಗಳಲ್ಲಿ ಒಂದಾಗಿರುವ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರಿಗೆ ಸಂತಾನೋತ್ಪತ್ತಿಗಾಗಿ ಹೆಚ್ಚಿನ ಸಂಖ್ಯೆಯ ವಿದೇಶಿ ಪಕ್ಷಿಗಳು ಆಗಮಿಸಿವೆ. ಪ್ರಮುಖವಾಗಿ ಹೆಜ್ಜಾರ್ಲೆ ಮತ್ತು ಬಣ್ಣದ ಕೊಕ್ಕರೆಗಳು ಪಕ್ಷಿಧಾಮಕ್ಕೆ ವಲಸೆ ಬಂದಿದ್ದು, ಹಲವು ವರ್ಷಗಳಿಂದಲೂ ಇದು ಮುಂದುವರೆದಿದೆ. ಪ್ರಸಕ್ತ ವರ್ಷದಲ್ಲಿ ನಿರೀಕ್ಷೆಗೂ ಮೀರಿದ ಪಕ್ಷಿಗಳು ಆಗಮಿಸಿದ್ದು, ಗ್ರಾಮದ ಜನರಲ್ಲಿ ಸಂತಸದ ವಾತಾವರಣವನ್ನು ಸೃಷ್ಟಿಸಿದೆ. ಇದು ಪಕ್ಷಿ ಪ್ರೇಮಿಗಳನ್ನು ಆಕರ್ಷಿಸುತ್ತಿದ್ದು, ಈ ಕುರಿತು ಒಂದು ವರದಿ. ವಸಂತ ಋತು ಹತ್ತಿರವಾಗುತ್ತಿದ್ದಂತೆಯೇ ವಾತಾವರಣದಲ್ಲಿ ಹಲವು ಬದಲಾವಣೆಗಳು ಸಹಜ ಪ್ರಕ್ರಿಯೆ. ಅಂತೆಯೇ ಪಕ್ಷಿಗಳು ಸಹ ತನ್ನ ಸಂತಾನೋತ್ಪತ್ತಿಯನ್ನು ಭಿನ್ನ ಪ್ರದೇಶಗಳಲ್ಲಿ ಹೆಚ್ಚಿಸುವುದು ವಾಡಿಕೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಹಲವು ದಶಕಗಳಿಂದಲೂ ಪಕ್ಷಿಗಳ ಸಂತಾನೋತ್ಪತ್ತಿಯ ತಾಣವಾಗಿ ಮಾರ್ಪಟ್ಟಿದೆ. ವಿಶ್ವದ ವಿವಿಧ ಭಾಗಗಳಿಂದ ಕೊಕ್ಕರೆಬೆಳ್ಳೂರಿಗೆ ಆಗಮಿಸುವ ಪಕ್ಷಿಗಳಲ್ಲಿ ಪ್ರಮುಖವಾಗಿ ಹೆಜ್ಜಾರ್ಲೆಗಳು ಈ ಗ್ರಾಮವನ್ನು ತಮ್ಮ ಆವಾಸ ಸ್ಥಾನವನ್ನಾಗಿಸಿಕೊಂಡಿದೆ. ಜನವರಿ ಮತ್ತು ಫೆಬ್ರವರಿ ಮಾಸದಲ್ಲಿ ಸುಮಾರು 30 ಜಾತಿ ಪಕ್ಷಿಗಳು ಇಲ್ಲಿಗೆ ಆಗಮಿಸಿದ್ದು, ನವೆಂಬರ್ ಮತ್ತು ಜೂನ್ವರೆಗೂ ಇಲ್ಲಿಯೇ ನೆಲೆಸಿ ಸಂತಾನೋತ್ಪತ್ತಿಯಲ್ಲಿ ತೊಡಗಲಿವೆ. ಬಳಿಕ ತನ್ನ ಮರಿಗಳೊಂದಿಗೆ ಹಿಂದಿರುಗಲಿವೆ. ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ಹಾಗೂ ಪಕ್ಷಿ ಪ್ರೇಮಿಗಳಿಗಾಗಿ ಅರಣ್ಯ ಇಲಾಖೆಯ ವತಿಯಿಂದ ಮಾಹಿತಿ, ಚಿತ್ರ ಪ್ರದರ್ಶನ ಮತ್ತು ಪಕ್ಷಿಗಳ ವೀಕ್ಷಣೆಗೆ ಅಗತ್ಯವಿರುವ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಅಷ್ಟೇ ಅಲ್ಲದೆ ಗಾಳಿ, ಮಳೆಯಿಂದಾಗಿ ಆಕಸ್ಮಿಕವಾಗಿ ನೆಲಕ್ಕೆ ಬೀಳುವ ಮರಿಗಳ ರಕ್ಷಣೆ ಮತ್ತು ಪೋಷಣೆಗಾಗಿ ಅರಣ್ಯ ಇಲಾಖೆ ಶ್ರಮಿಸುತ್ತಿದೆ. ಈ ಕುರಿತು ದೂರದರ್ಶನದೊಂದಿಗೆ ಪಕ್ಷಿ ಸಂರಕ್ಷಕ ಬಿ. ಲಿಂಗೇಗೌಡ, ಕೊಕ್ಕರೆಬೆಳ್ಳೂರು ಗ್ರಾಮಕ್ಕೆ ಪಕ್ಷಿಗಳ ಆಗಮನಕ್ಕೆ ಸಂಬಂಧಿಸಿದಂತೆ 500 ವರ್ಷಗಳ ಇತಿಹಾಸವಿದೆ. ಈ ಕುರಿತಂತೆ ಕೆಲ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ನವೆಂಬರ್ನಲ್ಲಿ ಹೆಜ್ಜಾರ್ಲೆ ಜಾತಿಯ ಪಕ್ಷಿಗಳು ಹಾಗೂ ಜನವರಿಯಲ್ಲಿ ಬಣ್ಣ ಬಣ್ಣದ ಕೊಕ್ಕರೆಗಳು ಆಗಮಿಸಿ ಗೂಡು ಕಟ್ಟಿ ಸಂತಾನೋತ್ಪತ್ತಿ ಮಾಡುತ್ತವೆ. ನಂತರ ತನ್ನ ಮೂಲ ಸ್ಥಾನಗಳಿಗೆ ತೆರಳುತ್ತವೆ. ಈ ಪೆಲಿಕನ್ ಅನ್ನೋದು ಅಕ್ಟೋಬರ್ ನವಂಬರ್ಗೆ ಸ್ಟಾರ್ಟ್ ಆಗುತ್ತೆ. ಬಂದ್ಬಿಟ್ಟು ದೊಡ್ಡ ದೊಡ್ಡ ಮರಗಳನ್ನ ಆಯ್ಕೆ ಮಾಡಿಕೊಂಡು ಏನು ಮೀನು ಸಿಗ್ತದೆ ಆಧಾರದ ಮೇಲೆ 1 ರಿಂದ 3, 4 ಮೊಟ್ಟೆ ಇಟ್ಟು 25 ದಿವಸ ಇಂಕ್ಯುಬೇಟ್ ಟೈಮ್ ಅಂದರೆ ಕಾವು ಕೊಡೋದು. ಕಾವು ಕೊಟ್ಟ ನಂತರ ಮರಿ ಹೊರಬರುತ್ತೆ. ಅಪ್ಪ ಅಮ್ಮ 2 ಫೀಡ್ ಮಾಡ್ತದೆ. ಮರಿ ತಾನು ಆರೋಗ್ಯ ತನಕ ಅಪ್ಪ ಅಮ್ಮ ಯಾರು ಒಂದು ನೆಸ್ಟಲ್ಲಿ ಇದ್ದೇ ಇರುತ್ತೆ. ಅರಣ್ಯ ವೀಕ್ಷಕ ಲೋಕೇಶ್, ಪಕ್ಷಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸರ್ಕಾರದಿಂದ ಹಲವು ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮದಲ್ಲಿ ಮರಗಳ ಮಾಲೀಕರಿಗೆ ಪರಿಹಾರ ನೀಡಲಾಗುತ್ತಿದೆ. ಈ ಮರಗಳು ಮುಂದಿನ ಹಲವು ವರ್ಷಗಳ ಕಾಲ ಉಳಿಯಬೇಕು ಎಂಬ ಕಾರಣದಿಂದ ಅವುಗಳ ಬುಡಕ್ಕೆ ಮಣ್ಣು ಹಾಕಿ ಸಂರಕ್ಷಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಈ ಸೀಸನಲ್ಲಿ ಒಂದೇ ಮರದಲ್ಲಿ 44 ನೆಸ್ಟ್ ಇತ್ತು. ಆ ನಡುವೆ ಬಿದ್ದೋದಂಥ ಕೆಲವು ಮರಿಗಳನ್ನ ನಾವು ಸಿಕ್ಕದೆಲ್ಲನ ತಗೊಬಂದು ಇಲ್ಲಿ ಅದಕ್ಕೆ ಫೀಡಿಂಗ್ ಸೆಂಟ್ರ್ ಇದೆ. ಕಾರ್ಡ್ಬೋರ್ಡ್ ಬಾಕ್ಸ್ಗಳಲ್ಲಿ ಆ ಬಾಕ್ಸ್ಗಳಿಗೆ ಪ್ಯಾಡಿ ವೇಸ್ಟ್ ಹಾಕಿ, ಅಂದರೆ ಭತ್ತದ ಹುಲ್ಲು ಇಲ್ಲಾಂದರೆ ಒಟ್ಟು, ಮತ್ತು ಆ ಮರಿಗಳಿಗೆ ಒಂದು ಲಿಕ್ವಿಡ್ ಟೈಪಲ್ಲಿ ಪುಟ್ ಕೊಡ್ತೀವಿ. ಗ್ರಾಮಸ್ಥ ಲಿಂಗರಾಜು, ಗ್ರಾಮದ ಜನರಿಗೆ ವಂಶ ಪಾರಂಪರ್ಯವಾಗಿ ಪಕ್ಷಿಗಳೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದೇವೆ. ಪಕ್ಷಿಗಳ ಆಗಮನವಾಗದೇ ಇದ್ದಲ್ಲಿ ಗ್ರಾಮಸ್ಥರಿಗೆ ಆತಂಕ ಎದುರಾಗುತ್ತವೆ. ಜನಸಂಪರ್ಕದಲ್ಲೇ ಈ ಪಕ್ಷಿಗಳು ಗೂಡು ಕಟ್ಟಿ ಮರಿಗಳ ಪೋಷಣೆ ಮಾಡುವುದು ಗ್ರಾಮದ ವಿಶೇಷವಾಗಿದೆ ಎಂದರು. ಅದು ಏನಂದ್ರೆ ಅವಕ್ಕೆ ಏನು ಒಂದು ಮಹತ್ವ ಅಂದರೆ, ಇಲ್ಲಿ ಕಾಲುಗಳಿಗೆ ಬಸ್ಸಿಗೆ ರಿಂಗ್ಸು ಪಂಗ್ಸು ಹಾಕ್ತಿದ್ರು ಆ ಮರಿಗಳಿಗೆ. ಬಂದು ನೋಡಕ್ಕೆ ಹೋದವರು ಅವು ಇಲ್ಲಿಂದ ಪುನಃ ವೇಲ್ಸಲ್ಲಿ ಪತ್ರಿಬಾದ್ವಂತೆ, ಬ್ರಿಟಿಷ್ ಯುರೋಪ್ ಖಂಡದಲ್ಲಿ. ಈ ಪಕ್ಷಿಗಳು ಖಂಡಾಂತರ ವಲಸೆ ಹೋಗೋದ್ರಿಂದ ಇದಕ್ಕೊಂದು ಮಹತ್ವ ಕೊಟ್ಟವ್ರೆ. ಸ್ಥಳೀಯ ಗಿರೀಶ್, ವಾರಾಂತ್ಯದಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಆದ ಕಾರಣ ಪ್ರವಾಸಿಗರಿಗೆ ಸರ್ಕಾರದಿಂದ ಅಗತ್ಯವಿರುವ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಜನವರಿಯಲ್ಲಿ ಬಂದಿದ್ದು
ಅಪ್ ಟು ಮಾರ್ಚ್ ಏಪ್ರಿಲ್ ಒಳಗೆ ಅದು ತಾಯಿಯಾಗಿ ಆ ತಾಯಿ ಮತ್ತು ಮರಿನ ಹಾರಾಟ ಮಾಡುವವರೆಗೆ ನಮ್ಮ ಗ್ರಾಮದಲ್ಲೇ ವಾಸ ಮಾಡುತ್ತೆ. ಆ ಮರಿನೂ ಜೊತೆಲಿ ಹಾರಾಟ ಮಾಡಿಕೊಂಡು ಜುಲೈಗೆಲ್ಲ ನಮ್ಮ ಗ್ರಾಮದಿಂದ ಬಿಡುತ್ತೆ. ವರ್ಷದಲ್ಲಿ 6 ತಿಂಗಳು ಈ ಗ್ರಾಮದಲ್ಲಿರುತ್ತೆ. ಮತ್ತೋರ್ವ ಸ್ಥಳೀಯ ಶಿವಣ್ಣ, ಪಕ್ಷಿಗಳು ನಮ್ಮೊಟ್ಟಿಗೆ ಇದ್ದರೆ ಊರಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಎಂಬ ನಂಬಿಕೆ ಇದೆ. ಆದರೆ ಪಕ್ಷಿಗಳು ಬರದಿದ್ದರೆ ನಮಗೇನೋ ತೊಂದರೆ ಇದೆ ಎಂಬ ಆತಂಕ. ಈ ವರ್ಷ ಬಹಳಷ್ಟು ಪಕ್ಷಿಗಳು ತಮ್ಮ ಸಂತಾನ ಅಭಿವೃದ್ಧಿಗೆ ಆಗಮಿಸಿದ್ದು ಗ್ರಾಮಸ್ಥರಲ್ಲಿ ಸಂತಸಕ್ಕೆ ಕಾರಣವಾಗಿದೆ ಎಂದರು. ಈ ಪಕ್ಷಿಗಳು ಸುಮಾರು ನಮ್ಮ ಎತ್ತಮುತ್ರ ಕಾಲದಿಂದಲೂ ಒಡನಾಟ ಇಟ್ಕೊಂಡಿವೆ. ಇವು ನಮಗೆ ಮಕ್ಕಳ ಥರನೇ. ಇವು ಬಂದರೆ ನಮ್ಮೂರಿಗೆ ಮಳೆ ಬೆಳೆ ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿ ಏನೋ ಒಂಥರ ಮಕ್ಕಳ ಒಡನಾಟದ ಥರ ಇದೆ. ಒಟ್ಟಾರೆ ಪರಿಸರ ಮತ್ತು ಮಾನವನ ಬಾಂಧವ್ಯದ ಸೇತುವೆಯಾಗಿರುವ ಪಕ್ಷಿಗಳು ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ ಬೀಡು ಬಿಟ್ಟಿರುವುದು ಪ್ರವಾಸಿಗರನ್ನು ಸೆಳೆಯುತ್ತಿವೆ.